ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರೂಪ. ನನ್ನ ಯೂಟ್ಯೂಬ್ ಚಾನಲ್ ರೂಪಾ LM ಮಲ್ಟಿಮೀಡಿಯಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಶೇರ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಪ್ಲೀಸ್. ಯಾಕೆಂದರೆ ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಲೈಕ್ಸ್ ಮತ್ತು ನಿಮ್ಮ ಶೇರ್ಸ್ ಹಾಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಅಂತ ಯಾವಾಗೂ ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು, ಆಲ್ರೆಡಿ ಇರೋ ಅಂಥವರು ನನ್ನ ವೀಡಿಯೋಸ್ನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಟ್ರೈ ಅಗೇನ್, ಯು ವಿಲ್ ಸಕ್ಸೀಡ್ ಅಟ್ ಲಾಸ್ಟ್ ಅಂತ ಒಬ್ಬರು ಹಿರಿಯರು ಹೇಳಿದ್ದಾರೆ. ನೀವು ಪ್ರಯತ್ನ ಮಾಡ್ತಾನೇ ಇರಿ, ಕೊನೆಗೆ ಒಂದು ದಿನನಾದರೂ ನೀವು ಗೆಲುವನ್ನು ಸಾಧಿಸ್ತೀರ. ನನಗೇನೂ ಆಗಲ್ಲ ಅಂತ ಕುಂತ್ರೆ ಏನೂ ಆಗಲ್ಲ. ಅದು ಸರಿನೋ ತಪ್ಪೋ ಹೆಜ್ಜೆ ಇಟ್ಟು ನೋಡಿ, ಆಮೇಲೆ ಮುಂದಿಂದೆಲ್ಲ ನೀವು ಹೇಗೆ ಮಾಡ್ತಾ ಇದ್ದೀರೋ ಹಾಗೆ ನಿಮ್ಮ ಗುರಿಯನ್ನು ನೀವು ತಲುಪೋದಕ್ಕೆ ಸಹಾಯ ಆಗುತ್ತೆ. ಏನೂ ಮಾಡದೆ ಸುಮ್ಮನೆ ಕೂರೋದಕ್ಕಿಂತ ಸುಮ್ಮನೆ ಏನಾದರೂ ಮಾಡ್ತಾ ಇದ್ದರೆ ಅದು ನಿಮ್ಮನ್ನು ಯಾವುದೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಏನಂದರೆ, ಇವತ್ತು ನೀವು ಮಾಡಿರೋ ಅಡುಗೆ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ಮುಂದೆ ಒಂದಿನ ಅದೇ ಅಭ್ಯಾಸ ಆಗ್ತಾ ಎಲ್ಲರಿಗಿಂತ ಸೂಪರಾಗಿ ಮಾಡ್ತೀರ ನೀವು. ಸೊ ಯಾಕಂದರೆ ನಾನಿವತ್ತು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಅಡುಗೆ ರೆಸಿಪಿ. ಸೊ ಯಾವ ರೆಸಿಪಿ ಅಂತ ಹೇಳ್ತೀನಿ. ಅದು ಯಾವ ರೆಸಿಪಿ ಅಂದರೆ, ಇವತ್ತು ನಾನು ಚಿಕನ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ನಾನ್ ವೆಜ್ ಲವರ್ಸ್ ಇದ್ದೀರೋ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗೋವಂತಹ ಚಿಕನ್ ರೆಸಿಪಿ. ಏನದು ಅಂದರೆ, ನಾನಿವತ್ತು ಚಿಕನ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ನನ್ನ ಸ್ಟೈಲಲ್ಲಿ ಚಿಕನ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ. ಈ ಚಿಕನ್ ಫ್ರೈಯನ್ನು ಮಾಡೋದಕ್ಕೆ ಮೊದಲಿಗೆ ನಮಗೆ 1 kg ಚಿಕನ್ ಬೇಕು. ಕೆಲವ್ರಿಗೆ ಅಂದರೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಕಾಗುತ್ತೆ, ಕಡಿಮೆ ಜನ ಇದ್ದರೆ ಕಡಿಮೆ 1 kg ಆದರೆ ಸಾಕಾಗುತ್ತೆ. ನಾನಿವತ್ತು 1 kg ಚಿಕನ್ನ ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಈರುಳ್ಳಿ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ತೆಂಗಿನಕಾಯಿ ತುರಿ, ಇಷ್ಟನ್ನು ನಾನು ರುಬ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಂಬಾರದ ಪುಡಿ, ಹಾಗೆ ವೆರಿ ಇಂಪಾರ್ಟೆಂಟ್ ಚಿಕನ್ ಮಸಾಲವನ್ನು ತೊಗೊಂಡಿದ್ದೀವಿ. ನಾವು ತೇಜು ರೆಡಿಮಿಕ್ಸ್ ಚಿಕನ್ ಮಸಾಲನ ಯೂಸ್ ಮಾಡ್ತೀವಿ. ಸೊ ಅದನ್ನೇ ನಾನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಈ ಪದಾರ್ಥಗಳನ್ನೆಲ್ಲ ಮೊದಲು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ನೋಡೋಣ, ಇದು ರುಬ್ಕೊಂಡಿದ್ದೀನಿ ನಾನು. ಇದನ್ನು ನುಣ್ಣಗಾಗಿದೆ. ಇದೆಲ್ಲ ನುಣ್ಣಗಾದ್ಮೇಲೆ ಇದನ್ನು ಒಂದು ಕಡೆ ಎತ್ತಿಡೋಣ. ಈಗ ನಾವು ಈ ಫ್ರೈಗೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ 1-2 ಪದಾರ್ಥಗಳು ಬೇಕಾಗುತ್ತೆ. ಏನಂದರೆ, ಕತ್ತರಿಸಿರೋ 1-2-3 ಈರುಳ್ಳಿ, ಒಂದು 2-3 ಈರುಳ್ಳಿಯನ್ನು ಹಚ್ಚಿಟ್ಕೊಳ್ಳಿ. ಅದ್ರ ಜೊತೆ 1-2 ಟೊಮ್ಯಾಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಅದ್ರ ಜೊತೆ ಸ್ವಲ್ಪ ಮಸಾಲೆ ಐಟಮ್ಸ್, ಚಕ್ಕೆ, ಲವಂಗ, ಮತ್ತು ಸ್ವಲ್ಪ ಏಲಕ್ಕಿ, ಹಾಗೆ ಚಕ್ರ ಮೊಗ್ಗಿದ್ರೆ ಚಕ್ರ ಮೊಗ್ಗು, ಸ್ವಲ್ಪ ಪಲಾವ್ ಎಲೆ, 1-2 ಪಲಾವ್ ಎಲೆ ಬೇಕಾಗುತ್ತೆ. ಇಷ್ಟನ್ನು ನಾವು ಒಗ್ಗರಣೆಗೆ ತಗೊಳ್ತಾ ಇದ್ದೀವಿ. ಈಗ ನಾವು ಒಂದು ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೀವು ಬಾಣಲಿಯಲ್ಲಾದರೂ ಮಾಡ್ಕೊಳ್ಳಿ. ನಾನು ಪಾತ್ರೆಯಲ್ಲಿ ಸಾಕಾಗುತ್ತೆ ಅಂತ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನಾನು ಯಾವಾಗಲೂ ಹೇಳಿದಾಗೆ ನಮ್ಮ ಮನೇಲಿ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡೋದು. ಅದು ಕ್ಲಿಯರಾಗಿರುತ್ತೆ, ಲೈಟಾಗಿರುತ್ತೆ, ಮತ್ತು ನಾನ್ ಸ್ಟಿಕ್ಕಿ ಆಗಿರುತ್ತೆ ಅಂತ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಆ ಸಾಸಿವೆಯನ್ನು ಹಾಕಿ ಆದಮೇಲೆ ಚಿಕನ್ ನೀವು ತೊಳೆದಿಟ್ಟಿರ್ತೀರಲ್ಲ, ಮೊದಲೇ ತೊಳೆದಿಟ್ಟಿರೋಂತಹ ಚಿಕನನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಖಾರ ಮಸಾಲೆ ಐಟಮ್ಸ್ ಇರುತ್ತಲ್ಲ ಮಿಕ್ಸ್ ಮಾಡಿರೋದು, ಅದನ್ನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಫಸ್ಟ್ಗೆ ಚಿಕನ್ ಹಾಕಿ, ಏನು ಸಮಸ್ಯೆ ಇಲ್ಲ. ಅಂತ ಮುಂಚೆ ಒಗ್ಗರಣೆಗೆ ತೆಗೆದಿಟ್ಕೊಂಡಿರ್ತೀವಲ್ಲ ಮಸಾಲೆ ಪದಾರ್ಥಗಳನ್ನ, ಅವನ್ನ ಹಾಕಿ ಫ್ರೈ ಮಾಡಬೇಕು. ನಂತರ ಒಗ್ಗರಣೆಗೆ ತೆಗೆದಿಟ್ಕೊಂಡಿರೋಂಥ ಟೊಮ್ಯಾಟೊ, ಈರುಳ್ಳಿ,
ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡಿ ನಂತರ ಚಿಕನನ್ನು ಹಾಕಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನ್ನು ಲೈಟಾಗಿ ಸ್ವಲ್ಪ ಬೆಂದಂಗೆ ಆಗುತ್ತೆ ಉಪ್ಪಲ್ಲಿ. ಅದಾದಮೇಲೆ ಏನು ಮಾಡಿ ರುಬ್ಬಿಟ್ಟಿರ್ತೀರಲ್ಲ ಮಸಾಲೆ, ನೀವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ರುಬ್ಬಿಟ್ಟಿರ್ತೀರಲ್ಲ ಆ ಮಸಾಲೆಯನ್ನು ಚಿಕನ್ ಒಳಗಡೆ ಫ್ರೈ ಮಾಡ್ತಿರ್ತೀವಲ್ಲ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದೆರಡು ಕುದಿ ಬರೋವರೆಗೂ ಬಿಡಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಖಾರ ಬೇಕು ಜಾಸ್ತಿ ಬೇಕು ಅನ್ನೋರು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಸಾಕಾಗುತ್ತೆ. ಸೊ ಖಾರದ ಪುಡಿ ಹಾಗೆ ಸ್ವಲ್ಪ ಸಾಂಬಾರದ ಪುಡಿಯನ್ನು ಹಾಕಿ ಅದ್ರ ಜೊತೆ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಬೇಕು. ಅದೆಲ್ಲ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫಿನಿಷ್ ಮಾಡಿಬಿಡಿ. ಸೊ ಚೆನ್ನಾಗಿ ತಿರುಗ್ಬಿಟ್ಟು ಅದನ್ನು ಒಂದು 10 ನಿಮಿಷ 10-15 ನಿಮಿಷ ಮುಚ್ಚಿದ್ರೆ ಸಾಕಾಗುತ್ತೆ. ಯಾಕಂದರೆ ಇದು ಬಾಯ್ಲರ್ ಕೋಳಿ ನಾವು ಚಿಕನ್ನ ತೊಗೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಸೊ ಏನು ಸಮಸ್ಯೆ ಇಲ್ಲ, ಒಂದು 10-15 ನಿಮಿಷದಲ್ಲಿ ಇದು ಬೆಂದಿರುತ್ತೆ. ಸೊ ಈಗ ನಾವು ನೋಡೋಣ, ಚಿಕನ್ ಫ್ರೈ ರೆಡಿಯಾಗಿದೆ. ನನ್ನ ಸ್ಟೈಲಲ್ಲಿ ಮಾಡ್ತಾಯಿರೋ ಚಿಕನ್ ಫ್ರೈ ನಿಮಗೂ ಇಷ್ಟ ಆದರೆ ಒಂದು ಸರಿ ಮಾಡಿ ನೋಡಿ. ನನ್ನ ಸ್ಟೈಲ್ ಚಿಕನ್ ಫ್ರೈನ ನೀವು ಒಂದು ಸರಿ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಥ್ಯಾಂಕ್ ಯು ಎವ್ರಿವನ್.